ಸೊ ಬೋರ್ಡ್ ಮಾಸ್ ಬಾಳ ಅಂದ್ರ ಬಾಳ ಇಂಪಾರ್ಟೆಂಟ್ ಆಗತ್ತ. 2 ರಿಂದ 3 ಕ್ವಶನ್ಸ್ ಗಳು ಬರ್ತಾವ. ಇವು ಎಲ್ಲೆಲ್ಲಿ ಕ್ವಶನ್ಸ್ ಗಳು ಬರ್ತಾವ ಅಂದ್ರ ಒಂದು ರೀಸನಿಂಗ್ ಅಲ್ಲಿ ಬರುತ್ತ, ಒಂದು ರೀಸನಿಂಗ್ ಒಳಗಡೆ, ಅದಾದ ನಂತರ ಇನ್ನೊಂದು ಮ್ಯಾಥ್ಸ್ ಸೆಕ್ಷನ್ ಒಳಗಡೆ. ಈ 2 ಸೆಕ್ಷನ್ ಸೇರಿ ರೀಸನಿಂಗ್ ಅಲ್ಲೂ ಬೋರ್ಡ್ ಮಾಸ್ ರೂಲ್ ಮೇಲೆ ಬರುತ್ತೆ, ಆಮೇಲೆ ಮ್ಯಾಥ್ಸ್ ಅಲ್ಲೂ ಕೂಡ ಬೋರ್ಡ್ ಮಾಸ್ ಮೇಲೆ ಬರುತ್ತೆ. ಇಲ್ಲಿ 2 ಕ್ವಶನ್ಸ್ ಗಳನ್ನ ಕೇಳಬಹುದು, ಇಲ್ಲಿ 1 ಕ್ವಶನ್ ಅಂತೂ ಕಂಪಲ್ಸರಿ. ಅದೇ ಹೇಳ್ತೀನಿ ಹೆಂಗಂತ ಹೇಳಿದ್ರೆ ಇವನ್ ಒಂದೊಂದಕ್ಕೆ ಆದ್ರೂ ಕೂಡ 2 ಪಕ್ಕ, ಇಲ್ಲ 2 ಕೇಳಿದ್ರು ಅಂತ ಹೇಳಿದ್ರೆ 3 ಪಕ್ಕ. ಸೊ 2 ರಿಂದ 3 ಕ್ವಶನ್ಸ್ ಈ ರೂಲ್ ಮೇಲೆ ನಮಗ ಬರ್ತಾವ. ಬೋರ್ಡ್ ಮಾಸ್ ಅಂದ್ರೆ ಏನ, ಅದು ಮೇನ್ ಇಂಪಾರ್ಟೆಂಟ್. ಬಿ ಅಂತಂದ್ ಹೇಳಿದ್ರ ಬ್ರಕೆಟ್ಸ್ ಗಳನ್ನ ಸಾಲ್ವ್ ಮಾಡೋದು. ಈಗ ನೋಡ್ರಿ, ನಿಮ್ಗೆ ಪ್ರಾಬ್ಲಮ್ ಒಳಗಡೆ ಈ ರೀತಿ ಬ್ರಕೆಟ್ಸ್ ಬರುತ್ತ, ಅದಾದ ನಂತರ ಈ ರೀತಿ ಬ್ರಕೆಟ್ಸ್ ಬರುತ್ತ, ಆಮೇಲೆ ನೆಕ್ಸ್ಟ್ ಈ ರೀತಿಯಾಗಿರೋ ಬ್ರಕೆಟ್ಸ್ ಗಳು ಬರ್ತಾವ. ಕರೆಕ್ಟಾ? ಬರ್ತಾವಲ್ಲ. ಸೊ ಅಂತವ್ ಬಂದಾಗ ಫಸ್ಟ್ ನಾವು ಯಾವ ಬ್ರಕೆಟ್ ನ ಸಾಲ್ವ್ ಮಾಡ್ಬೇಕಂತಂದ್ ಹೇಳಿದ್ರೆ ಈ ರೀತಿಯಾಗಿರೋ ಬ್ರಕೆಟ್ ನ ಫಸ್ಟ್ ಸಾಲ್ವ್ ಮಾಡ್ಬೇಕು. ಅದಾದ ನಂತರ ನೆಕ್ಸ್ಟ್ ಏನಂತಂದ್ ಹೇಳಿದ್ರೆ ಈ ರೀತಿಯಾಗಿರೋ ಬ್ರಕೆಟ್ ನ ಸಾಲ್ವ್ ಮಾಡ್ಬೇಕು. ಆಮೇಲೆ ನೆಕ್ಸ್ಟ್ ಈ ರೀತಿಯಾಗಿರೋ ಬ್ರಕೆಟ್ ನ ಸಾಲ್ವ್ ಮಾಡ್ಬೇಕು. ಇದು ಬಿ ಅಂತಂದ್ ಹೇಳಿದ್ರೆ ಬ್ರಕೆಟ್ಸ್ ಗಳು ಅಂತಂದ್ ಹೇಳಿ. ಆಮೇಲೆ ಓ ಅಂತಂದ್ ಹೇಳಿದ್ರೆ ಆಫ್ ಅಂತಂದ್ ಹೇಳಿ. ಆಫ್ ಅಂತಂದ್ ಎಲ್ಲಾದ್ರೂ ಇದ್ರ, ಆಮೇಲೆ x² x³ ಆಮೇಲೆ ಸ್ಕ್ವೇರ್ ರೂಟ್, ಆಮೇಲೆ ಕ್ಯೂಬ್ ರೂಟ್ ಅಂತಂದ್ ಹೇಳಿ ಹಿಂಗ್ ಬರ್ತಾವ. ಇವುಗಳು ಯಾವ್ದಾದ್ರು ಇರ್ತಾರ ಅದನ್ನ ಮಾಡ್ಕೋಬೇಕು. ಅದಾದ ನಂತರ ನೆಕ್ಸ್ಟ್ ಏನ್ ಬರುತ್ತಂದ್ರ ಡಿವಿಷನ್ ಅಂತಂದ್ ಹೇಳಿ ಬರುತ್ತ, ಆಮೇಲೆ ಮಲ್ಟಿಪ್ಲಿಕೇಶನ್ ಅಂತಂದ್ ಹೇಳಿ ಬರುತ್ತ, ಆಮೇಲೆ ಎಡಿಷನ್ ಅಂತಂದ್ ಹೇಳಿ ಬರುತ್ತ, ಆಮೇಲೆ ಲಾಸ್ಟ್ ಸಬ್ಸ್ಟ್ರಾಕ್ಷನ್. ಇದು ಬೋರ್ಡ್ ಮಾಸ್ ರೂಲ್ ಪ್ರಕಾರ ನಾವು ಈ ತರ ಮಾಡ್ಬೇಕು. ಸರ್ ಇವಾಗ 3 + 2 - 5 ಅಂತಂದ್ ಐತೆ. 3 + 2 - 5. ಸೊ ಇದ್ರ ಪ್ರಕಾರ ಸರ್ ನಾನು ಇವಾಗ ಇದನ್ನ ಮೈನಸ್ ಮಾಡ್ತೀನಿ ಅಂತಂದ್ ಹೇಳ್ಕೊಂಡಂಗಿಲ್ಲ. ಸರ್ ನಾನು ಮೊದಲು ಇದನ್ನ 2 ಮೈನಸ್ ಮಾಡ್ತೀನಿ ಅಂತ ಹೇಳಕ್ ಬರಂಗಿಲ್ಲ. ಯಾಕಂತಂದ್ ಹೇಳಿದ್ರೆ ಬೋರ್ಡ್ ಮಾಸ್ ರೂಲ್ ಪ್ರಕಾರ ಹೋಗ್ಬೇಕು. ಫಸ್ಟ್ ಏನ್ ಮಾಡ್ಬೇಕು, ಪ್ಲಸ್ ಮಾಡ್ಬೇಕು. ಪ್ಲಸ್ ಮಾಡ್ರಿ, 3 + 2 ಎಷ್ಟಾಗತ್ತ, 5 ಆಗತ್ತ. ಅದಾದ ನಂತರ 5 - 5 ಉಳಿತು, ಲಾಸ್ಟ್ 0 ಬರುತ್ತೆ. ಫಾರ್ ಎಕ್ಸಾಂಪಲ್ 2 × 3 - 5 + 2 ಅಂತಂದ್ ಹೇಳಿ ಹಿಂಗೇನೋ ಒಂದು ಬರ್ತೈತೆ ಅನ್ಕೊಡ್ರಿ. ಇವಾಗ ನನಗೆ ಈಸಿ ಅನ್ಸುತ್ತೆ ಸರ್ ಇದನ್ನ 2 ಪ್ಲಸ್ ಮಾಡೋಣ್ರಿ. ಪ್ಲಸ್ ನಿಮ್ಗೆ ಹೆಂಗ್ ಅನ್ಸುತ್ತೆ ಹಂಗ್ ಮಾಡೋಣ. ಸೊ ಇವೆರಡು ಪ್ಲಸ್ ಮಾಡಿದ್ರೆ ಎಷ್ಟಾಯ್ತ್ರಿ? 7 ಆತ್ರಿ. 7 ಆಯ್ತಾ? ಅದಾದ ನಂತರ ಇದನ್ನೆರಡು ಮೈನಸ್ ಮಾಡ್ಕೊಡ್ರಿ. 3 - 7 ಅಂತಂದ್ ಹೇಳಿದ್ರೆ 4 ಬಂತ್ರಿ. 2 × 4 ಅಂತಂದ್ ಹಿಂಗೇನೋ ಮಾಡ್ಕೊಂಡು ಹೋಗ್ತಿರಲ್ಲ, ಆ ತರ ಬರಂಗಿಲ್ಲ ಅದು. ಫಸ್ಟ್ ಇಲ್ಲಿ ಏನ್ ಮಾಡ್ಬೇಕು, ಮಲ್ಟಿಪ್ಲಿಕೇಶನ್ ಅಂತಂದೈತೆ. ಫಸ್ಟ್ ಮಲ್ಟಿಪ್ಲಿಕೇಶನ್ ಮಾಡ್ಬೇಕು. ಎಷ್ಟಾಗತ್ತ? 6 ಆಯ್ತು. ಏನ್ ಉಳಿತು? -5 + 2 ಉಳಿತು. ನೆಕ್ಸ್ಟ್ ಏನ್ ಮಾಡ್ಬೇಕು ಸರ್? ಪ್ಲಸ್ ಮಾಡ್ಬೇಕ್ರಿ. 2 ಹಿಂದೆ ಪ್ಲಸ್ ಐತ, 5 ಹಿಂದೆ ಮೈನಸ್ ಐತ, ಅದಾದ ನಂತರ 6 ಹಿಂದೆ ಪ್ಲಸ್ ಇರುತ್ತ, ಏನು ಇಲ್ಲ ಅಂದ್ರೆ ಪ್ಲಸ್ ಇರುತ್ತೆ. ಅವಾಗ ಇದನ್ನೆರಡು ಪ್ಲಸ್ ಮಾಡ್ಕೋಬೇಕಾಗತ್ತ. 6 + 2 ಎಷ್ಟಾಯ್ತು? 8 ಆಯ್ತು. -5 ನಮ್ಗೆ ಆನ್ಸರ್ ಎಷ್ಟು ಬರುತ್ತೆ ಅಂದ್ರೆ 3 ಬರುತ್ತೆ. ಈ ರೀತಿಯಾಗಿ ಬೋರ್ಡ್ ಮಾಸ್ ರೂಲ್ ಪ್ರಕಾರ ನಾವು ಸಾಲ್ವ್ ಮಾಡ್ಕೊತ ಹೋದ್ವಿ ಅಂದ್ರ ನಮಗ್ ಆನ್ಸರ್ ಕರೆಕ್ಟ್ ಬರುತ್ತೆ. ಇಲ್ಲ ಅಂತಂದ್ ಹೇಳಿದ್ರೆ 2 ಮಾರ್ಕ್ಸ್ ಹೋಗುತ್ತೆ. ಇವತ್ತಿನ ಕ್ಲಾಸ್ ಎಲ್ಲಾರ್ಗು ಅರ್ಥ ಆಯ್ತು ಅಂತಂದ್ ಹೇಳಿದ್ರೆ ಎಷ್ಟು ಮಾರ್ಕ್ಸ್ ಅರ್ಥ ಆದಂಗ? 6 ಮಾರ್ಕ್ಸ್ ನಿಮ್ ಕಿಸದಾಗಿದ್ದಂಗ. ಸೊ ಲಾಸ್ಟ್ ಕ್ಲಾಸ್ ಎಷ್ಟು? 2 ಮಾರ್ಕ್ಸ್, ಇದು 6 ಮಾರ್ಕ್ಸ್. ಟೋಟಲ್ ಆಗಿ ಏನಂತಂದ್ ಹೇಳಿದ್ರೆ 2 ಕ್ಲಾಸ್ನಾಗ 8 ಮಾರ್ಕ್ಸ್ ನೀವು ಕಲ್ತಂಗ ಇವಾಗ. ಸೊ ಕರೆಕ್ಟ್ ಆಗಿ ಕಲಿತೀರಿ. ಫಸ್ಟ್ ಏನಂತಂದ್ ಹೇಳಿದ್ರೆ ಬೋರ್ಡ್ ಮಾಸ್ ಅಂತಂದ್ ಹೇಳಿ ಒಂದ್ ಪೇಪರ್ ಕಡೆ ಒಂದ್ ಪೇಪರ್ದಾಗ ಬರ್ಕೊಂಡ ಇದನ್ನ ಪ್ರಾಕ್ಟೀಸ್ ಮಾಡ್ಬೇಕು. ಸೊ ಕ್ವಶನ್ ಡೈರೆಕ್ಟ್ ಆಗಿ ಕ್ವಶನ್ ಪೇಪರ್ ನ ಸಾಲ್ವ್ ಮಾಡ್ಕೊಂತ ಹೋಗೋಣ. ಫಸ್ಟ್ ನಾನು ಹೇಳೋದು ಕೇಳ್ರಿ. ಇಲ್ಲಿ ನೋಡ್ರಿ, ಈ ತರ ಕ್ವಶನ್ ಐತ. ಸೊ ಈ ತರ ಕ್ವಶನ್ ಐತ. ನಾನು ಸೈಡ್ ಇಲ್ಲಿ ಏನಂತಂದ್ ಹೇಳಿದ್ರೆ ಬೋರ್ಡ್ ಮಾಸ್ ಬರೀತೀನಿ. ಬೋರ್ಡ್ ಮಾಸ್ ಅಂತಂದ್ ಹೇಳಿ. ಬಿ ಅಂತಂದ್ ಹೇಳಿದ್ರೆ ಏನು ಸರ್? ಈ ತರ ಬ್ರಕೆಟ್ಸ್ ಗಳನ್ನ ಸಾಲ್ವ್ ಮಾಡ್ಕೋಬೇಕು. ಓ ಅಂದ್ರೆ ಏನ್ರಿ? ಆಫ್ x² ಅಂತಂದ್ ಹೇಳಿ. ಡಿ ಅಂದ್ರೆ ಡಿವಿಷನ್, ಎಂ ಅಂದ್ರೆ ಮಲ್ಟಿಪ್ಲಿಕೇಶನ್, ಎ ಅಂದ್ರೆ ಎಡಿಷನ್, ಎಸ್ ಅಂತಂದ್ ಹೇಳಿ ಸಬ್ಸ್ಟ್ರಾಕ್ಷನ್ ಅಂತ ಹೇಳಿ. ಇದನ್ನ ನಾನು ಸ್ವಲ್ಪ ದೊಡ್ಡದಾಗಿ ಬರ್ಕೊಂತೀನಿ. ಇದು ಡಿವೈಡೆಡ್ ಬೈ 3 ಐತಲ್ಲ, ಇದನ್ನ ನಾನು ಈ ತರ ಬರ್ಕೋಬಹುದಾ? ಕೆಳಗಡೆ ಈ ತರ ಬರ್ಕೊಂತೀನಿ ಈಸಿಯಾಗಿ ಆಗಕ್ಕ. ಆಮೇಲೆ ಇಂಟು 5, ಆಮೇಲೆ +20 -10, ಆಮೇಲೆ ಇಂಟು 2. ಅಲ್ಲಿ ಹೆಂಗೈತ್ಲ ಹಂಗ ಬರ್ಕೊಂಡೆ. ಈಗ ಫಸ್ಟ್ ಥಿಂಗ್ ನೋಡ್ರಿ, ಫಸ್ಟ್ ಬ್ರಕೆಟ್ಸ್ ಗಳು ಅದಾವೇನ್? ಎಲ್ಲಾದ್ರೂ ಬ್ರಕೆಟ್ ಗಳು ಇದಾವ್ ಕಾಣಿಸಾಯ್ತು ನಿಮ್ಗ? ಇಲ್ಲ ಅಲ್ಲ. ಬ್ರಕೆಟ್ಸ್ ಗಳು ಇಲ್ಲ ಅಂತಂದ್ ಹೇಳಿದ್ರೆ ಇದನ್ನ ನಾವು ಮಾಡೋದೇನ್ ಬೇಕಾಗಿಲ್ಲ. ನೆಕ್ಸ್ಟ್ ಆಫ್ x² x³ ಅಂತಂದ್ ಹೇಳಿ ಎಲ್ಲದಾವು? ಇಲ್ಲ ಅಲ್ಲ. ವೆರಿ ಗುಡ್. ಸೊ ಅದೇನ್ ಮಾಡೋದ್ ಬೇಕಾಗಿಲ್ಲ ನಾನು. ನೆಕ್ಸ್ಟ್ ಡಿವಿಷನ್ ಐತ್ ನೋಡ್ರಿ. ಡಿವಿಷನ್ ಎಲ್ಲಾದ್ರೂ ಐತಾ? ಡಿವೈಡೆಡ್ ಬೈ ಅಂತಂದ್ ಐತಾ? ಎಸ್. ಡಿವೈಡೆಡ್ ಬೈ ಇರೋದನ್ನ ನಾವು ಫಸ್ಟ್ ಮಾಡ್ಕೋಬೇಕು. ಇದನ್ನ ನಾನು ಸೈಡ್ ಬರ್ಕೊಂತೀನಿ. ಈ ಸೈಡ್ ಬರ್ಕೊಳ್ಳೋದು ಬೆಸ್ಟ್. ಈಗ ಡಿವೈಡೆಡ್ ಬೈ ಮಾಡ್ಕೋಬೇಕು ಫಸ್ಟ್. ನಾನು 3 ಒಂದ್ಲೆ 3 5 15 ಆಯ್ತಾ? ಇಲ್ಲಿ ನಂದು ಆನ್ಸರ್ ಎಷ್ಟು ಬಂತು? 5 ಅಂತಂದ್ ಹೇಳಿ ಬಂತು. ಇದನ್ನ ಸಾಲ್ವ್ ಮಾಡಿದಾಗ ನಂಗೆ ಆನ್ಸರ್ ಎಷ್ಟು ಬಂತು? 5 ಬಂತ? ಎಸ್, 5 ಅಂತಂದ್ ಬಂತು. ಇದನ್ನ ಸಾಲ್ವ್ ಮಾಡ್ಕೊಂಡಾಗ ನಂಗೆ 5 ಅಂತಂದ್ ಬಂತು. ಇನ್ನೇನು ಉಳ್ದು ಸರ್? ಈ ಉಳ್ದದ್ನೆಲ್ಲ ಹಂಗ ಬರ್ಕೋಬೇಕು ನಾವು. ಇಂಟು 5 +20 -10 ಇಂಟು 2 ಅಂತಂದೇಳಿ. ಸೊ ಇವಾಗ ನೆಕ್ಸ್ಟ್ ಏನಪ್ಪಾ ಅಂತಂದ್ ಹೇಳಿದ್ರ ಇದನ್ನೆಲ್ಲಾ ನೋಡ್ಕೊಂಡಾಗ ಇಂಟು ಐತೆ, ಪ್ಲಸ್ ಐತೆ, ಮೈನಸ್ ಐತೆ, ಮತ್ ಇಂಟು ಐತೆ. ಈಗ ನಾವೇನ್ ಮಾಡ್ಕೋಬೇಕು ಸರ್? ಈಗ ಡಿವೈಡೆಡ್ ಬೈ ಅಂತೂ ಮುಗಿತ್ರಿ.
ಇಂಟು ಮಾಡ್ಕೋಬೇಕ್ರಿ. ಇಂಟು ಯಾವ ಇದಾವ್ ನೋಡ್ರಿ, ಇದು 2 ಇಂಟು ಐತ. ಅದಾದ ನಂತರ ಇದು ಕೂಡ ಏನಪ್ಪಾ ಅಂತಂದ್ ಹೇಳಿದ್ರೆ 2 ಇಂಟು ಅಂತಂದ್ ಐತ. ಕರೆಕ್ಟಾ? ಇವ್ನ ಸೈಡ್ ಬರ್ಕೊಡ್ರಿ. 5 ಇಂಟು 5 ಮಾಡ್ಕೊಂಡ್ರೆ ಎಷ್ಟು ಬಂತು? 25 ಅಂತಂದ್ ಬಂತು. ಆಮೇಲೆ 10 ಇಂಟು 2 ಮಾಡ್ಕೊಂಡ್ರೆ ಎಷ್ಟು ಬಂತು? 20 ಅಂತಂದ್ ಹೇಳಿ ಬಂತು. ಇವೆರಡು ಸಾಲ್ವ್ ಮಾಡ್ಕೊಂಡಾಗ ಇದೆಷ್ಟು ಬಂತು? ಸರ್ ಇದು 25 ಬಂತ್ರಿ. ಆಮೇಲೆ ನೆಕ್ಸ್ಟ್ ಏನೈತಿ? ಪ್ಲಸ್ 20 ಹಂಗ ಬರ್ಕೊಂಡ್ವಿ. ಮೈನಸ್ ನೆಕ್ಸ್ಟ್ ಏನಾಯ್ತು? ಇದನ್ನ 2 ಇಂಟು ಮಾಡ್ಕೊಂಡಾಗ ಎಷ್ಟು ಬಂತು? 20 ಅಂತಂದ್ ಹೇಳಿ ಬಂತು. ಈ ಸ್ಟೆಪ್ ಎಲ್ರಿಗೂ ಅರ್ಥ ಆಯ್ತು? ಎಸ್. ಇನ್ ಪ್ಲಸ್ ಐತಿ, ಮೈನಸ್ ಐತಿ. ಯಾವ್ದು ಮಾಡ್ಕೋಬೇಕು? ನಮ್ ರೂಲ್ಸ್ ಪ್ರಕಾರ ಪ್ಲಸ್ ಮಾಡ್ಕೋಬೇಕು. ಫಸ್ಟ್ ಪ್ಲಸ್ ಅಂತಂದ್ ಹೇಳಿದ್ರೆ ಇದ್ರ ಹಿಂದೆನು ಪ್ಲಸ್ ಐತಿ, ಆಮೇಲೆ ಇದ್ರ ಹಿಂದೆನು ಪ್ಲಸ್ ಐತೆ. ಸೊ ಅಂದ್ರೆ ನಾವು ಎರಡನ್ನೂ ಏನಪ್ಪಾ ಅಂತಂದ್ ಹೇಳಿದ್ರೆ ಪ್ಲಸ್ ಮಾಡ್ಕೊಬೇಕು. ಸೊ ಎಷ್ಟಾಗತ್ತೆ ಇವಾಗ? 25 ಪ್ಲಸ್ 20 ಅಂತಂದ್ ಹೇಳಿದ್ರೆ 45 ಆಯ್ತು. ಇನ್ನೇನು ಉಳಿತು? ಮೈನಸ್ 20. ಲಾಸ್ಟ್ ಒಂದ ಅಲ್ಲ, 45 25 ಕಳೆದ್ರೆ ಎಷ್ಟಪ್ಪ ಅಂತಂದ್ ಹೇಳಿದ್ರೆ 25 ಆನ್ಸರ್ ಬರುತ್ತೆ. ನಮ್ದು ಆಪ್ಷನ್ ಎ ಕರೆಕ್ಟ್ ಆಯ್ತು ಇಲ್ಲಿ. ಕ್ಲಿಯರ್? ಸ್ಟೆಪ್ ಬೈ ಸ್ಟೆಪ್ ಹೋದ್ವಿ. ಬೇಡ, ಗುಡ್. ನೋಡೋಣ ಎಷ್ಟು ಬರುತ್ತೆ ಆನ್ಸರ್. ಕೇಳಿಸ್ಕೊಡ್ರಿ. ಇವಾಗ ಎಲ್ಲಾರು ಬಿಟ್ಟ ಮಾಡಕ್ ಬರ್ಲಿ ಅಂದ್ರೆ ಅಲ್ಲಿಗೆ ಸ್ಟಾಪ್ ಮಾಡ್ರಿ. ಕೇಳಿಸ್ಕೊಡ್ರಿ. ನಾನು ದೊಡ್ಡದಾಗಿ ಬರ್ಕೊಂತೀನಿ. 24 ಇದು ಡಿವೈಡೆಡ್ ಬೈ ಐತಲ್ಲ, ಇದನ್ನ ಈ ತರ ಬರ್ಕೊಂತೀನಿ. ಡಿವೈಡೆಡ್ ಬೈ 8, ಆಮೇಲೆ ಪ್ಲಸ್ 2, ಆಮೇಲೆ ಇಂಟು 3 ಮೈನಸ್ 4 ಅಂತಂದೈತೆ. ಈಗ ನಮ್ದು ಏನಪ್ಪಾ ಅಂದ್ರ ಬೋರ್ಡ್ ಮಾಸ್ ರೂಲ್ ಅಂತಂದ್ ಹೇಳ್ತೀವಿ. ಬೋರ್ಡ್ ಮಾಸ್ ರೂಲ್ ಪ್ರಕಾರ ಬ್ರಕೆಟ್ಸ್ ಗಳು ಏನಾದ್ರು ಬಂದವೇನ ಇಲ್ಲಿ? ಇಲ್ಲ ಅಲ್ಲ. ಈ ಬ್ರಕೆಟ್ಸ್ ಗಳು ಬೇಡ. ಆಫ್ ಅಂತಂದ್ ಹೇಳಿ ಎಕ್ಸ್ ಸ್ಕ್ವೇರ್ ಎಕ್ಸ್ ಕ್ಯೂಬ್ ಆತರ ಏನೋ ಬಂದವ? ಇಲ್ಲ. ನೆಕ್ಸ್ಟ್ ಏನೈತಿ? ಡಿವಿಷನ್ ಐತಿ, ಆಮೇಲೆ ನೆಕ್ಸ್ಟ್ ಮಲ್ಟಿಪ್ಲಿಕೇಶನ್, ಆಮೇಲೆ ಪ್ಲಸ್, ಆಮೇಲೆ ಲಾಸ್ಟ್ ಏನಂತ ಹೇಳಿದ್ರೆ ಮೈನಸ್ ರೂಲ್ಸ್ ಪ್ರಕಾರ. ಈಗ ನಾನು ಡಿವೈಡೆಡ್ ಬೈ ಮಾಡ್ಕೋಬೇಕು. ಇದನ್ನಷ್ಟ ಸೈಡ್ ಬರ್ಕೊಂತೀನಿ. 24 ಡಿವೈಡೆಡ್ ಬೈ 8. ಸೊ ಇನ್ ಸಾಲ್ವ್ ಮಾಡ್ಕೊಂಡಾಗ ಎಷ್ಟು ಬರುತ್ತೆ? 8 ಒಂದ್ಲೆ 8 ಮೂರ್ಲೆ. ನಮ್ದು ಆನ್ಸರ್ ಎಷ್ಟು ಬಂತು? 3 ಅಂತ ಬಂತು. ಉಳ್ದದ್ದೆಲ್ಲ ಹಂಗ ಬರ್ಕೊಂತೀನಿ. ಇಂಟು 3 ಮೈನಸ್ 4 ಅಂತ ಹೇಳಿ. ಸೊ ಇವಾಗ ನಾನು ಏನ್ ಮಾಡ್ಬೇಕು? ನೆಕ್ಸ್ಟ್ ಡಿವೈಡೆಡ್ ಬೈ ಮುಗಿತಿಲ್ಲಿ. ಸೊ ಇನ್ನೇನೈತೆ? ಪ್ಲಸ್ ಇಂಟು ಮೈನಸ್ ಪ್ರಕಾರ ನಾವು ಇಂಟು ಫಸ್ಟ್ ಮಾಡ್ಕೋಬೇಕು. ಇಂಟು ಅಂತಂದ್ ಹೇಳಿದ್ರೆ ಇದು ಇಲ್ಲಿ ಐತಿ ಅಂತಂದ್ ಹೇಳಿದ್ರೆ ಇವೆರಡು ಅದ್ರ ಹಿಂದಿಂದ ಮುಂದಿಂದ ಸಂಖ್ಯೆ ಅಂದ್ರೆ ಯಾವ್ದು ಮಾಡ್ಕೋಬೇಕು? 2 ಇಂಟು 3 ಮಾಡ್ಕೋಬೇಕು. ಎಷ್ಟು ಬರುತ್ತಾ ಆನ್ಸರು? 6 ಬಂತು. ಇನ್ನೇನೇನು ಉಳಿತು? 3 ಉಳ್ದೈತೆ, ಪ್ಲಸ್ ಉಳ್ದೈತೆ, ಅದಾದ ನಂತರ 6, ಅದಾದ ನಂತರ ಮೈನಸ್ 4. ನೋಡ್ರಿ ನೆಕ್ಸ್ಟ್ ಏನ್ ಮಾಡ್ಕೋಬೇಕು? ಸರ್ ಪ್ಲಸ್ ಮಾಡ್ಕೋಬೇಕ್ರಿ. ಪ್ಲಸ್ ಮೈನಸ್ ಒಳಗಡೆ ಯಾವ್ದು ಮಾಡ್ಕೋಬೇಕು? ಪ್ಲಸ್ ಮಾಡ್ಕೋಬೇಕು. 6 ಪ್ಲಸ್ ಇಲ್ಲಿ ನೋಡ್ರಿ 3 ಹಿಂದು ಪ್ಲಸ್ ಇರುತ್ತೆ, 6 ಹಿಂದು ಪ್ಲಸ್ ಐತೆ, ಅವಾಗ 2 ಪ್ಲಸ್ ಮಾಡ್ಕೋಬೇಕು. 6 3 9 ಆಯ್ತು. ಮೈನಸ್ 4 ಉಳಿತು. 9 4 ಕಳೆದ್ರೆ ಎಷ್ಟ? 5. ಸೊ ಈ ರೀತಿಯಾಗಿ ಏನಂತಂದ್ರೆ ಸಾಲ್ವ್ ಮಾಡ್ಕೊಂತ ಹೋಗೋದು. ಮಜಾ ಅನ್ಸುತ್ತೆ. ಈಗ ಈಸಿ ಅನ್ಸುತ್ತೆ. ಯಾಕಂತಂದ್ ಹೇಳಿದ್ರೆ ಇವು ಈಸಿ ಕ್ವಶನ್ಸ್ ಅದಾವು. ನೆಕ್ಸ್ಟ್ ಬ್ರಕೆಟ್ ಅದಾದ ನಂತರ ಟಫ್ ಬರ್ತಾವು. ಅವಾಗ ಏನಾಗತ್ತ? ಆನ್ಸರ್ಸ್ ಗಳು ರಾಂಗ್ ಆಗ್ತಾವ. ಎಸ್. ಇವಾಗ ನೋಡ್ರಿ, ಟ್ರೈ ಮಾಡ್ರಿ. ಇಲ್ಲಿ ನೋಡ್ರಿ, ಈ ತರ ಏನೈತಲ್ಲ ಕ್ವಶನ್ಸ್. ಸೊ ಈ ತರ ಬಂದಾಗ ಏನಂತಂದ ಹೇಳಿದ್ರೆ 100 ಡಿವೈಡೆಡ್ ಬೈ ಬ್ರಕೆಟ್ ಅಲ್ಲಿ 5 ಇಂಟು 5 ಸಾರಿ ಪ್ಲಸ್ ಐತೆ 5 ಪ್ಲಸ್ 5, ಅದಾದ ನಂತರ ಬ್ರಕೆಟ್ ಮುಗಿದ ನಂತರ ಇಂಟು 2 ಐತೆ, ಪ್ಲಸ್ 10 ಐತೆ. ಈಗ ನಮ್ದು ಏನಪ್ಪಾ ಅಂತಂದ ಹೇಳಿದ್ರೆ ಬೋರ್ಡ್ ಮಾಸ್ ರೂಲ್ ಬರುತ್ತೆ. ಬೋರ್ಡ್ ಮಾಸ್ ರೂಲ್ ಪ್ರಕಾರ ಬ್ರಕೆಟ್ಸ್ ಗಳಿದಾವ. ಸೊ ಈ ತರ ಇರೋ ಬ್ರಕೆಟ್ಸ್ ಗಳನ್ನ ನಾವು ನೋಡ್ಕೊಬೇಕು. ಆಮೇಲೆ ಆಫ್ ಅಂತಂದೈತೆ. ಆಫ್ ಅನ್ನೋದು ಏನು ಇಲ್ಲ, ಅದನ್ನ ಬಿಟ್ಬಿಡೋಣ. ನೆಕ್ಸ್ಟ್ ಡಿವಿಷನ್ ಐತೆ, ಆಮೇಲೆ ಮಲ್ಟಿಪ್ಲಿಕೇಶನ್ ಐತೆ, ಎಡಿಷನ್ ಐತೆ, ಸಬ್ಸ್ಟ್ರಾಕ್ಷನ್ ಐತೆ. ಈಗ ನೋಡ್ರಿ ಬ್ರಕೆಟ್ ಪ್ರಕಾರ ಏನೈತಿ? ಈ ತರ ಬ್ರಕೆಟ್ ಐತಲ್ಲ, ಆ ಬ್ರಕೆಟ್ ಒಂದ ತಗೊಂಡ್ಬಿಡ್ರಿ. ಆ ಬ್ರಕೆಟ್ ನ ಸೈಡ್ ತಗೊಳ್ರಿ. ಸೈಡ್ ತಗೊಂಡ್ರ ಅದ್ರೊಳಗಡೆ ಏನೈತಿ? 5 ಪ್ಲಸ್ 5 ಐತಿ. ಇದನ್ನೆರಡು ಕೂಡಿಸಿದಾಗ ಎಷ್ಟು ಬರುತ್ತೆ? 10 ಅಂತ ಬಂತು. ಉಳಿದಿದ್ದೆಲ್ಲ ಹಂಗ ಬರ್ಕೊಡ್ರಿ. 100 ಡಿವೈಡೆಡ್ ಬೈ ಐತ್ಲ, ಇದನ್ನ ಕೆಳಗಡೆ ಹಿಂಗ್ ಬರ್ಕೊಂತೀನಿ. ಇದನ್ನ ಡಿವೈಡೆಡ್ ಬೈ 10 ಅಂತ ಹೇಳಿ ಬರುತ್ತೆ. ನೆಕ್ಸ್ಟ್ ಇಲ್ಲಿ ಏನಾಯ್ತು? ಇದನ್ನ ಸಾಲ್ವ್ ಮಾಡ್ಕೊಂಡ್ ಮುಗಿದ ನಂತರ ಇಲ್ಲಿ ಇಂಟು 2 ಉಳಿತು, ಆಮೇಲೆ ಪ್ಲಸ್ 10. ಇನ್ನು ನೆಕ್ಸ್ಟ್ ಏನ್ ಮಾಡ್ಕೋಬೇಕು? ಸರ್ ಡಿವೈಡೆಡ್ ಬೈ ಮಾಡ್ಕೋಬೇಕು. ಡಿವೈಡೆಡ್ ಬೈ ಮಾಡ್ರಿ. 100 ಡಿವೈಡೆಡ್ ಬೈ 10 ಅಂತಂದ್ ಹೇಳಿದ್ರೆ ಆನ್ಸರ್ ಎಷ್ಟು ಬಂತು? 10 ಅಂತಂದ್ ಬಂತು. 10 ಇಂಟು 2 ಪ್ಲಸ್ 10 ಅಂತಂದ್ ಹೇಳಿ. ನೆಕ್ಸ್ಟ್ ಇಂಟು ಮತ್ತು ಪ್ಲಸ್ ಒಳಗಡೆ ಯಾವ್ದು ಮಾಡ್ಕೋಬೇಕು? ನಾನು ಇಂಟು ಮತ್ತು ಪ್ಲಸ್ ಒಳಗಡೆ ಯಾವ್ದನ್ನ ಫಸ್ಟ್ ನಾನು ಸಾಲ್ವ್ ಮಾಡ್ಕೋಬೇಕು? ಸರ್ ಇಂಟು ಫಸ್ಟ್ ಮಾಡ್ಕೋಬೇಕು. ಸೊ ಇದ್ ನೋಡ್ರಿ, 10 ಪ್ಲಸ್ 2 ಅಂತಂದ್ ಹೇಳಿದ್ರೆ 20. ಮಲ್ಟಿಪ್ಲಿಕೇಶನ್ ಫಸ್ಟ್ ಮಾಡ್ಕೋ. 20. ನೆಕ್ಸ್ಟ್ ಏನ್ ಉಳಿತು? ಪ್ಲಸ್ 10. ಸೊ ನಮ್ ಟೋಟಲ್ ಆಗಿ ಕೂಡಿಸಿದಾಗ ಎಷ್ಟು ಬರುತ್ತೆ ಅಂತಂದ್ ಹೇಳಿದ್ರೆ ಆನ್ಸರ್ 30 ಅಂತಂದ್ ಹೇಳಿ ಬರುತ್ತೆ. ಆಪ್ಷನ್ ಎ ಕರೆಕ್ಟ್ ಆಯ್ತು. ಕ್ಲಿಯರ್ ಎಲ್ರಿಗೂ? ಸೊ ನೆಕ್ಸ್ಟ್ ಕ್ವಶನ್ ಸಾಲ್ವ್ ಮಾಡಿ. ನೆಕ್ಸ್ಟ್ ಕ್ವಶನ್ ನೋಡ್ರಿ, ಸಾಲ್ವ್ ಮಾಡ್ರಿ. ಇಲ್ಲಿ ನೋಡ್ರಿ, ಈ ತರ ಬ್ರಕೆಟ್ಸ್ ಗಳು ಇದಾವ. ಇಲ್ಲಿ ಇಂಟು ಬೇರೆ ಐತೆ. ಈಗ ಏನ್ ಮಾಡೋಣ ಅಂತಂದ್ ಹೇಳಿದ್ರೆ ಇಲ್ಲೆಲ್ಲ ಬ್ರಕೆಟ್ಸ್ ಗಳನ್ನ ನೋಡಿದ್ರೆ ನಾವು ಯಾವ ಬ್ರಕೆಟ್ ನ ಫಸ್ಟ್ ಸಾಲ್ವ್ ಮಾಡ್ಕೋಬೇಕಾಗೈತಿ? ಸರ್ ಈ ತರ ಬ್ರಕೆಟ್ ಐತಲ್ಲ, ಇದನ್ನ ಸಾಲ್ವ್ ಮಾಡ್ಕೋಬೇಕು. ಅಂದ್ರೆ ಇದ್ರಲ್ಲಿ ಯಾವ್ದೈತಿ? ಸರ್ ಇದ್ರಲ್ಲಿ ಇದೈತೆ, ಆಮೇಲೆ ಇದ್ರಲ್ಲಿ ಇದೈತೆ. ಅವ್ನ ಸೈಡ್ ಬರ್ಕೊಡ್ರಿ. 2 ಪ್ಲಸ್ 4 ಮಾಡ್ರೆ ಎಷ್ಟ? 6 ಬಂತು. ಇನ್ನೊಂದ್ ಏನೈತಿ? 3 ಇಂಟು 4 ಅಂತಂದೈತೆ. ಎಷ್ಟು ಬಂತಿದ್ದು? 3 4 12 ಅಂತಂದ್ ಬಂತು. ಈಗ ಅದಂತರನ ಬರ್ಕೊಡ್ರಿ. 36 ಡಿವೈಡೆಡ್ ಬೈ
ಏನ್ ಬಂತು ಇಲ್ಲಿ ಫಸ್ಟ್ ಆರ್ ಅಂತಂದ್ ಬಂತು. ಈ ತರ ಬ್ರಕೆಟ್ ಆಯ್ತು. ಇದನ್ನೆಲ್ಲ ಸಾಲ್ವ್ ಮಾಡ್ಕೊಂಡ್ವಲ್ಲ, ಇದನ್ನ ಇಷ್ಟೆಲ್ಲ ಸಾಲ್ವ್ ಆಯ್ತು. ಈ ಬ್ರಕೆಟ್ ಅಷ್ಟೇ ಉಳಿತು. ಇದು ಅರ್ಥ ಆಯ್ತಾ ನಾನು ಫಸ್ಟ್ ಒನ್ ಹೆಂಗ್ ಮಾಡ್ಕೊಂಡೆ ಅಂತ ಹೇಳಿ? ಸೊ 36 ಫ್ಲವರ್ ಬ್ರಕೆಟ್ ಹಂಗ ಬರ್ಕೊಂಡು ಡಿವೈಡೆಡ್ ಬೈ ಹಂಗ ಐತೆ. ಸೊ ಇಲ್ಲಿ ಸೈಡ್ ಹೋಗಿ ನಾವು ಆಲ್ರೆಡಿ ಅದನ್ನ ಫಸ್ಟ್ ಸಾಲ್ವ್ ಮಾಡೇವು. ಆರ್ ಅಂತಂದ್ ಬಂತು. ಇಲ್ಲಿ ಇಂಟು ಅಂತಂದೈತೆ. ನೆಕ್ಸ್ಟ್ ಈ ತರ ಬ್ರಕೆಟ್. ಸೊ ಇಲ್ಲಿ ಬ್ರಕೆಟ್ ಐತಲ್ಲ, ಈ ಬ್ರಕೆಟ್ ನ ಸಾಲ್ವ್ ಮಾಡ್ಕೊಂಡಾಗ ನಂಗೆ 12 ಬಂದೈತೆ. 12 ಅಂತ ಬರ್ಕೊಂಡು ಅದಾದ ನಂತರ -10 ಹಂಗ ಉಳಿತು. ಇವಾಗ ನೋಡ್ರಿ ಇನ್ನೇನೈತೆ, ಈ ತರ ಬ್ರಕೆಟ್ ನ ಸಾಲ್ವ್ ಮಾಡ್ಕೋಬೇಕಲ್ಲ. ನೆಕ್ಸ್ಟ್ ಅದನ್ನ ಎರಡು ಕಡೆ ಮಾಡ್ಕೊಡ್ರಿ. ಇಲ್ಲೇನೈತೆ 36 ಡಿವೈಡೆಡ್ ಬೈ 6 ಅಂತ ಐತೆ. ಆರ್ಲೆ 36. ಇನ್ ಸಾಲ್ವ್ ಮಾಡ್ಕೊಂಡಾಗ ಆರ್ ಬಂತು ಇಂಟು. ಸೊ ಇದನ್ನ ಸಾಲ್ವ್ ಮಾಡ್ಕೊಡ್ರಿ. 12 10 ಕಳೆದ್ರೆ 2 ಆಯ್ತು. ಸೊ ಆನ್ಸರ್ ಎಷ್ಟು ಬಂತು? 6 2 12. ಸೊ ಆಪ್ಷನ್ ಎ ಕರೆಕ್ಟ್ ಆಗತ್ತ. ಕ್ಲಿಯರ್ ಎಲ್ರಿಗೂ? ಎಸ್. ನೆಕ್ಸ್ಟ್ ಕ್ವಶನ್ ನೋಡ್ರಿ, ಇದನ್ನ ಟ್ರೈ ಮಾಡ್ರಿ. ಸಾಲ್ವ್ ಮಾಡ ಪ್ರತಿಯೊಬ್ರು ಸಾಲ್ವ್ ಮಾಡ್ಬೇಕಾ? ಟೈಮ್ ಕೊಡತ್ತ ನಿಮಗ್. ಸ್ಟಾರ್ಟ್ ಮಾಡೋಣ ನೋಡ್ರಿ. ಸೊ ಕರೆಕ್ಟ್ ಆಗಿ ಇನ್ನೊಂದ್ಸರಿ ನೋಡ್ರಿ. ಇವಾಗ ನಮ್ಗೆ ಬೋರ್ಡ್ಮಾಸ್ ರೂಲ್ ಪ್ರಕಾರ ಬ್ರಕೆಟ್ಗಳಿದಾವ. ನಾವು ಯಾವ ಬ್ರಕೆಟ್ ನ ಫಸ್ಟ್ ಸಾಲ್ವ್ ಮಾಡ್ಕೋಬೇಕು ಸರ್? ರೌಂಡ್ ತರ ಐತಲ್ರಿ, ಈ ಬ್ರಕೆಟ್ ನ ಸಾಲ್ವ್ ಮಾಡ್ಕೋಬೇಕಲ್ಲ. ಅದ್ರಲ್ಲಿ ಯಾವ್ಯಾವ್ದಾವು ಸರ್? ಇದೊಂದ್ ಐತ್ರಿ, ಆಮೇಲೆ ಇದೊಂದ್ ಐತೆ. ನಾನ್ ಮಾರ್ಕ್ ಮಾಡ್ಕೊಂಡ್ ಅದನ್ನ ಸೈಡ್ ಬರ್ಕೋತೇನೆ ನೋಡ್ರಿ. ಫಸ್ಟ್ ಬ್ರಕೆಟ್ ಸಾಲ್ವ್ ಮಾಡ್ಕೊಂಡಾಗ ನಂಗೆ ಎಷ್ಟು ಬಂತು? 10 ಬಂತು. ಇನ್ನೊಂದ್ ಐತಲ್ಲ, ಆ ಬ್ರಕೆಟ್ ಒಳಗಡೆ ಸಾಲ್ವ್ ಮಾಡ್ಕೊಡ್ರಿ. 15 - 5 ಅಂತಂದ್ ಹೇಳಿದ್ರೆ ಅದು ಕೂಡ 10 ಬಂತು. ಈಗ ನೋಡ್ರಿ ಏನೇನ್ ಸಾಲ್ವ್ ಮಾಡ್ಕೊಂಡೆ ಅದನ್ನ ತೆಗೆದ್ಬಿಡ್ರಿ. ಸೊ ಈ ತರ ಬ್ರಕೆಟ್ ಉಳಿತು. ಅದಾದ ನಂತರ ಫಸ್ಟ್ ಒನ್ ಸಾಲ್ವ್ ಮಾಡ್ಕೊಂಡಾಗ 10 ಅಂತ ಬಂತು. ಇಂಟು 5 ಐತೆ. ಆಮೇಲೆ ಡಿವೈಡೆಡ್ ಬೈ ಐತಿ. ನೆಕ್ಸ್ಟ್ ಒನ್ ಸಾಲ್ವ್ ಮಾಡ್ಕೊಂಡಾಗ ನಂಗೆ ಎಷ್ಟು ಬಂದೈತಿ? ಅದು ಕೂಡ 10 ಅಂತಂದ್ ಬಂದೈತೆ. ಸೊ ನೆಕ್ಸ್ಟ್ ಇನ್ನೇನು ಉಳಿತು? ಇದನ್ನ ಸಾಲ್ವ್ ಮಾಡ್ಕೊಡ್ರಿ. 10 ಇಂಟು 5 ಎಷ್ಟಾಗತ್ತೆ? 50 ಆಗತ್ತೆ. ಡಿವೈಡೆಡ್ ಬೈ, ಯಾಕಂತಂದ್ ಹೇಳಿದ್ರೆ ಇದನ್ನ ಯಾಕೆ ಫಸ್ಟ್ ಮಾಡುದು ಅಂತಂದ್ ಹೇಳಿದ್ರೆ ನೆಕ್ಸ್ಟ್ ಅದ ಬ್ರಕೆಟ್ ಐತಲ್ಲ ಅದಕ್ಕೋಸ್ಕರ. ಆಮೇಲೆ ಇಷ್ಟು ಬೀಳ್ತು. ಕರೆಕ್ಟ್. ಅದಾದ ನಂತರ 50 ಡಿವೈಡೆಡ್ ಬೈ 10 ಮಾಡ್ರೆ ಎಷ್ಟು ಬರುತ್ತೆ? ಆನ್ಸರ್ ಎಷ್ಟು ಬಂತು? 50 ಡಿವೈಡೆಡ್ ಬೈ 10 ಮಾಡಿದ್ರೆ ಸರ್ 5 ಅಂತಂದ್ ಬಂತು. ಸೊ ಆಪ್ಷನ್ ಎ ಕರೆಕ್ಟ್ ಆಗುತ್ತೆ. ಎಲ್ರಿಗೂ ಅರ್ಥ ಆಯ್ತಾ? ನೆಕ್ಸ್ಟ್ ಟ್ರೈ ಮಾಡ್ರಿ. ಎಲ್ಲಾ ಕ್ವಶನ್ಸ್ಗಳು ಈಸಿ ಇದಾವೆ. ನಿಮ್ಗೆ ಅರ್ಥ ಆಗ್ಬೇಕು. ಒಂದ್ಸಾರಿ ಕಾನ್ಸೆಪ್ಟ್ ಅರ್ಥ ಆಯ್ತು ಅಂತ ಹೇಳಿದ್ರೆ ಮತ್ತೆ ನಿಮ್ಗೆ ಹಿಡಿಯಾರ ಯಾರಿಲ್ಲ. ದೊಡ್ಡ ದೊಡ್ಡ ಕ್ವಶನ್ ಬಂದ್ರು ಕೂಡ ನೀವು ಈ ತರ ಮಾರ್ಕ್ ಮಾಡ್ಕೊಂಡು ಇದು ಮಾಡ್ಕೊಂಡು ಹೋಗ್ಬೇಕು. ಯಾಕಂತಂದ್ ಹೇಳಿದ್ರೆ ಈ ಟಾಪಿಕ್ ಇಂದ ನಮ್ಗ 6 ಮಾರ್ಕ್ಸ್ ಬರ್ತಾವ. ಈ ಟಾಪಿಕ್ ಇಂದ ನಮ್ಗೆ 6 ಮಾರ್ಕ್ಸ್ ಬರ್ತಾವ. ಅದಕ್ಕೆ ನಾನು ಸಾಲ್ವ್ ಮಾಡ್ತೀನಿ ನೋಡ್ರಿ. ಈಗ ಬೋರ್ಡ್ಮಾಸ್ ರೂಲ್ ಪ್ರಕಾರ ನಾನೇನ್ ಬರೆಯೋದ್ ಬೇಡ. ಯಾಕಂತಂದ್ರೆ ಬ್ರಕೆಟ್ ಅಷ್ಟ ಐತೆ. ಈ ಎರಡು ಬ್ರಕೆಟ್ ನ ಫಸ್ಟ್ ಸಾಲ್ವ್ ಮಾಡ್ಕೋಬೇಕು. ಸೊ ಆ ಒಂದ್ ಫಸ್ಟ್ ಬ್ರಕೆಟ್ ಒಳಗಡೆ ಏನೈತಿ? 16 ಡಿವೈಡೆಡ್ ಬೈ 4 ಅಂತಂದೈತೆ. 4 ಒಂದ್ಲೆ 4 4ಲೆ ಆನ್ಸರ್ ಎಷ್ಟು ಬಂತು? 4 ಅಂತ ಬಂತು. ಅದಾದ ನಂತರ ಇನ್ನೊಂದ್ ಬ್ರಕೆಟ್ ಅಲ್ಲಿ ಏನೈತೆ? 10 + 5 ಅಂತಂದೈತೆ. ಅದನ್ನ ಕೂಡ್ಸ್ಕೊಂಡಾಗ ನಂಗೆ ಎಷ್ಟು ಬಂತು? 15 ಅಂತಂದ್ ಬಂತು. ಇನ್ನೇನೇನ್ ಉಳಿತು ನೋಡ್ರಿ. ಇದನ್ನೆರಡು ಸಾಲ್ವ್ ಮಾಡ್ಕೊಂಡ ನಂತರ ನಮ್ಗೆ ಏನೇನ್ ಉಳಿತು? 25 ಉಳಿತು. ಆಮೇಲೆ ಇಂಟು ಫಸ್ಟ್ ಒನ್ ಸಾಲ್ವ್ ಮಾಡ್ಕೊಂಡಾಗ 4 ಬಂದೈತೆ. ಮೈನಸ್ ಇನ್ನ ಸೆಕೆಂಡ್ ಒನ್ ಸಾಲ್ವ್ ಮಾಡ್ಕೊಂಡಾಗ 15 ಐತೆ. ಇಂಟು 2. ಸೊ ಇವಾಗ ಹೇಳ್ರಿ, ಈ ಚಿಹ್ನೆಗಳಿದಾವಲ್ಲ ಯಾವ್ದನ್ನ ನಾನು ಫಸ್ಟ್ ಸಾಲ್ವ್ ಮಾಡ್ಕೋಬೇಕು? ಇಂಟುನ, ಮಲ್ಟಿಪ್ಲಿಕೇಶನ್ ಅಥವಾ ಮೈನಸ್ ಮಾಡೋದು? ಫಸ್ಟ್ ಯಾವ್ದನ್ನ ಸಾಲ್ವ್ ಮಾಡ್ಬೇಕು ನಾನು? ವೆರಿ ಗುಡ್. ಇಂಟು ಮಾಡ್ಬೇಕು. ಅಂದ್ರೆ ಇಂಟು ಇಲ್ಲೂ ಐತಿ, ಅದಾದ ನಂತರ ಇಲ್ಲೂ ಐತಿ. ಮಾಡ್ಬಿಡ್ರಿ. 25 ಇಂಟು 4 ಎಷ್ಟಾಗತ್ತ? 25 ಇಂಟು 4 100 ಆಗತ್ತ. ಮೈನಸ್ 15 ಇಂಟು 2 ಎಷ್ಟಾಗತ್ತ? 30 ಆಗತ್ತ. ಸೊ 100ರಾಗ 30 ಕಳೆದ್ರೆ ಎಷ್ಟು ಉಳಿತು? 70 ಅಂತ ಉಳಿತು. ಆನ್ಸರ್ ಬಂತ ಎಲ್ರದ್ದು? ಗುಡ್. ನೆಕ್ಸ್ಟ್ ಟ್ರೈ ಮಾಡಿ ನೋಡ್ರಿ. ಬೋರ್ಡ್ಮಾಸ್ ರೂಲ್ ಪ್ರಕಾರ ಬ್ರಕೆಟ್ಸ್ ಗಳನ್ನ ಫಸ್ಟ್ ಸಾಲ್ವ್ ಮಾಡ್ಕೋಬೇಕು. ಅದಾದ ನಂತರ ಆಫ್, ಎಕ್ಸ್ ಕ್ಯೂಬ್ ಇದ್ರ, ಆಮೇಲೆ ಡಿವಿಷನ್, ಆಮೇಲೆ ಮಲ್ಟಿಪ್ಲಿಕೇಶನ್, ಆಮೇಲೆ ಪ್ಲಸ್, ಆಮೇಲೆ ಮೈನಸ್ ಅಂತಂದೈತೆ. ಇದನ್ನ ನಾವು ನೋಡ್ಕೊಂಡಾಗ ಬ್ರಕೆಟ್ಸ್ ಗಳಿದಾವ್ರಿ. ಬ್ರಕೆಟ್ ಒಳಗಡೆ ಈ ಬ್ರಕೆಟ್ ನ ಫಸ್ಟ್ ಸಾಲ್ವ್ ಮಾಡ್ಕೋಬೇಕು. ಅಂತಾವ್ ಎಲ್ಲಿದಾವ ಸರ್? ಇಲ್ಲೊಂದ್ ಐತ್ರಿ. ಅದಾದ ನಂತರ ಇಲ್ಲೊಂದ್ ಐತೆ. ಸಾಲ್ವ್ ಮಾಡ್ಕೊಡ್ರಿ. ಫಸ್ಟ್ ಬ್ರಕೆಟ್ ಅಲ್ಲಿ 4 + 4 ಐತೆ, ಅಂದ್ರೆ 8 ಆಯ್ತು. ಸೆಕೆಂಡ್ ಬ್ರಕೆಟ್ ಅಲ್ಲಿ 7 - 3 ಐತೆ. ಇದೆಷ್ಟೈತೆ ಸಾಲ್ವ್ ಮಾಡಿದಾಗ? 4 ಅಂತಂದ್ ಬಂತು. ಇನ್ನೇನೇನು ಉಳಿತು ಹಂಗ ಬರ್ಕೋಬೇಕು. 48 ಡಿವೈಡೆಡ್ ಬೈ ಈ ತರ ಬ್ರಕೆಟ್ ಐತೆ. ಸೊ ಇದನ್ನ ಸಾಲ್ವ್ ಮಾಡ್ಕೊಂಡಾಗ ನಂಗೆ ಎಷ್ಟು ಬಂದೈತಿ? 8 ಅಂತಂದ್ ಬಂದೈತಿ. ಇಂಟು 2, ಆಮೇಲೆ ಬ್ರಕೆಟ್ ಮುಗೀತು. ಪ್ಲಸ್ ಇದನ್ನ ಸಾಲ್ವ್ ಮಾಡಿದಾಗ ನಂಗೆ ಎಷ್ಟು ಬಂದೈತೆ? 4 ಅಂತ ಬಂದೈತೆ. ಇವಾಗ ಇನ್ನೂ ಬ್ರಕೆಟ್ ಐತೆ ಸರ್, ಇನ್ನೊಂದು ಬ್ರಕೆಟ್ ಐತ್ರಿ. ಅಂದ್ರೆ ಆ ಬ್ರಕೆಟ್ ನ ಸಾಲ್ವ್ ಮಾಡ್ಬೇಕು. ಆ ಬ್ರಕೆಟ್ ಒಳಗಡೆ ಏನೇನೈತೆ? 8 ಇಂಟು 2 ಐತೆ. ಅಂದ್ರೆ ಎಷ್ಟು ಬಂತ ಆನ್ಸರ್? 16 ಬಂತು. ಉಳಿದದ್ದೆಲ್ಲ ಹಂಗ ಬರ್ಕೊಡ್ರಿ. 48. ಅದಾದ್ಮೇಲೆ ಡಿವೈಡೆಡ್ ಬೈ ಹಿಂಗ್ ಬರ್ಕೊಂತೀನಿ. ಇದನ್ನ ಸಾಲ್ವ್ ಮಾಡ್ಕೊಂಡಾಗ ನಂಗೆ ಎಷ್ಟು ಬಂದೈತೆ? 16 ಬಂದೈತಿ. ಅದಾದ ನಂತರ ಪ್ಲಸ್ 4 ಉಳಿತು. ನೋಡ್ರಿ ಆನ್ಸರ್ ಎಷ್ಟು ಬರುತ್ತೆ ನೋಡ್ರಿ. ಈಗ ನೆಕ್ಸ್ಟ್ ಏನ್ ಮಾಡ್ಬೇಕು? ಡಿವೈಡೆಡ್ ಬೈ ಮಾಡ್ಬೇಕಾ ಪ್ಲಸ್ ಮಾಡ್ಬೇಕಾ? ಸರ್ ಫಸ್ಟ್ ಡಿವೈಡೆಡ್ ಬೈ ಮಾಡ್ಕೋಬೇಕು. ಡಿವೈಡೆಡ್ ಬೈ ಮಾಡ್ರಿ.
ನಾಲ್ಕು ನಾಲ್ಕಲೆ 16, 4 1 4, 4 2 8, 4 1 4, 4 3 12. ಏನ್ ಉಳಿತು? 3 ಆನ್ಸರ್ ಬಂತು. 3 + 4 ಆನ್ಸರ್ ಎಷ್ಟು ಬರುತ್ತಾ? 7 ಬರುತ್ತೆ. ಕ್ಲಿಯರ್ ಎಲ್ರಿಗೂ? ಎಸ್, ಗುಡ್. ನೆಕ್ಸ್ಟ್ ಒನ್ ಮಾಡ್ರ, ಸೇಮ್ ಹಂಗೆ ಐತೆ ನೋಡ್ರಿ. ಸೊ ಇವಾಗ ಏನಂತಂದ್ ಹೇಳಿದ್ರೆ, ಬೋರ್ಡ್ ಮಾಸ್ ರೂಲ್ ಪ್ರಕಾರ ನಾವು ಒಂದು ಬ್ರಕೆಟ್ ನ ಸಾಲ್ವ್ ಮಾಡ್ಕೋಬೇಕು. ಯಾವ್ದು ಬ್ರಕೆಟ್ ನ? ಬೋರ್ಡ್ ಮಾಸ್ ರೂಲ್ ಪ್ರಕಾರ. ಅದ್ರಲ್ಲೂ ಏನಂತಂದ್ ಹೇಳಿದ್ರೆ ಈ ತರ ಇರೋ ಬ್ರಕೆಟ್ ಅಲ್ಲಿ ಯಾವ್ದೈತಿ? ಸಾಲ್ವ್ ಮಾಡ್ರಿ ಇದನ್ನ. ಆನ್ಸರ್ ಎಷ್ಟು ಬರುತ್ತೆ ಹೇಳ್ರಿ? ಇದನ್ನ ಸಾಲ್ವ್ ಮಾಡ್ರಿ. ಇದನ್ನ ನೀವ ಮಾಡ್ಕೊಂತ ಹೋಗ್ರಿ ನೋಡೋಣ. ಸೊ ಅದನ್ನ ಆ ಬ್ರಕೆಟ್ ನ ಸಾಲ್ವ್ ಮಾಡಿದಾಗ ಎಷ್ಟು ಆನ್ಸರ್ ಬಂತ? ಡಿವೈಡೆಡ್ ಬೈ 2 ಬಂತ. ಇದನ್ನ ಸಾಲ್ವ್ ಮಾಡಿದಾಗ ನಂಗೆ 2 ಅಂತಂದ್ ಬಂತು. ನೆಕ್ಸ್ಟ್ ಯಾವ ಬ್ರಕೆಟ್ ನ ಸಾಲ್ವ್ ಮಾಡ್ಕೋಬೇಕು ನಾನು ಇವಾಗ? ನೆಕ್ಸ್ಟ್ ಏನಪ್ಪಾ ಅಂತಂದ್ ಹೇಳಿದ್ರೆ, ನಾನು ಯಾವ ಬ್ರಕೆಟ್ ನ ಸಾಲ್ವ್ ಮಾಡ್ಕೋಬೇಕಂತಂದ್ ಹೇಳಿದ್ರೆ ಈ ತರ ಬ್ರಕೆಟ್ ನ ಸಾಲ್ವ್ ಮಾಡ್ಕೊಬೇಕು. ಸೊ ಇದನ್ನ ಸಾಲ್ವ್ ಮಾಡ್ಕೊಳ್ರಿ ನೋಡೋಣ ಎಷ್ಟು ಬರುತ್ತೆ. 100 ಮೈನಸ್ ಉಳಿದದ್ನೆಲ್ಲ ಹಂಗ ಬರಿತೀನಿ ಪ್ಲಸ್. ಸೊ ಇದನ್ನ ಸಾಲ್ವ್ ಮಾಡ್ಕೋಬೇಕಲ್ಲ ಫ್ಲವರ್ ಬ್ರಕೆಟ್ ನ. ಸೊ ಫ್ಲವರ್ ಬ್ರಕೆಟ್ ಅಲ್ಲಿ ಒಳಗಡೆ ಏನಿತ್ತಲ್ಲ ಅದನ್ನ ಸಾಲ್ವ್ ಮಾಡ್ಕೊಂಡಾಗ ಆನ್ಸರ್ ಎಷ್ಟು ಬರುತ್ತೆ? ಸ್ಲೋ ಆದ್ರೆ ಏನಾಯ್ತು? ಎಲ್ಲಿವರೆಗೂ ಬಂದಿರುತ್ತೆ ಅಲ್ಲಿವರೆಗೂ ಸ್ಟೆಪ್ಸ್ ಆದ್ರೂ ಕರೆಕ್ಟ್ ಆಗಿ ಬರಾಕತ್ತಾವಿಲ್ಲ. ಸ್ಟೆಪ್ ಬೈ ಸ್ಟೆಪ್ ನೀ ಇನ್ನೂ ಬಾಳ್ ಪ್ರಾಕ್ಟೀಸ್ ಮಾಡ್ಬೇಕು. ನೀ ಹುಟ್ಟಿದ ಹುಡುಗ ಓಡ್ ಅಂತಂದ್ ಹೇಳಿದ್ರೆ ಹೆಂಗ್? ಸೊ ಎಷ್ಟ್ ಬಂತ ಆನ್ಸರ್? ಇದು 10 ಅಂತಂದ್ ಬರ್ತಾ. ಅದಾದ ನಂತರ ಇನ್ನು ಏನು ಉಳಿತು? ಒಂದ ಬ್ರಕೆಟ್ ಉಳಿತಲ್ಲ. ಇದನ್ನ ಬ್ರಕೆಟ್ ನ ಸಾಲ್ವ್ ಮಾಡ್ಕೊಡ್ರೆ ಎಷ್ಟು ಬರುತ್ತೆ? 40 ಅಂತಂದ್ ಬಂತು. 100ರಾಗ 40 ಕಳೆದ್ರೆ ಎಷ್ಟು? 60 ಅಂತಂದ್ ಬಂತು. ಸೊ ನಮ್ದು ಆನ್ಸರ್ ಬರುತ್ತೆ. ಇದು ಹೆಂಗಾಗಾಯ್ತು ಅಂತಂದ್ ಹೇಳಿದ್ರೆ, ನಿಮ್ಗೆ ಇವಾಗ ನಂದು ಒಂದ್ ದಿನ ಕ್ಲಾಸ್ ಕೇಳ್ತಾರ ನೀವು. ಈ ಒಂದು ದಿನ ಕ್ಲಾಸ್ ಕೇಳಿದ ತಕ್ಷಣ ನಿಮ್ಮ ಮೈಂಡ್ ಒಳಗಡೆ ಏನಂತಂದ್ ಹೇಳಿದ್ರೆ, ನೀನ ಪಂಟ್ರ, ನೀನ ರಾಜ, ನೀನ ಚಕ್ರವರ್ತಿ, ನಿನಗೆ ಎಲ್ಲಾ ಗೊತ್ತು, ನೀನ್ ದೊಡ್ಡ ಸರಸ್ವತಿ ಮಗ ಅಂತಂದ್ ಹೇಳಿ ಆ ತರ ಫೀಲ್ ಆಗಿ ಹಿಡಿತಿ ಒಳಗೆ. ಈಸಿ ಐತಿ ದಿನ. ಇಂಥವ್ ಬಹಳ ಬರ್ತಾವ. ವಿದ್ಯೆನ ತಗ್ಗಿ ಬಗ್ಗಿನ ಕಲಿಬೇಕು. ಒಂದ್ಸರಿ ನೀವು ಅದಕ್ಕೆ ಈಗೋ ಅನ್ನೋದು ತೋರಿಸಿದ್ರಿ, ಅಟಿಟ್ಯೂಡ್ ಅನ್ನೋದು ತೋರಿಸಿದ್ರಿ ಅಂತಂದ್ ಹೇಳಿದ್ರೆ ಅದ್ ನಿಮ್ಗೆ ಕಾಲ್ ಹಾಕಿ ತುಳಿತೈತಿ. ಒಂದ ದಿನಕ್ಕೆ ನನಗ್ ಬಂತಂದ್ ಹೇಳಿ ಗರ್ವ ಬಂತು ಅಂತಂದ್ ಹೇಳಿದ್ರೆ, ಒಂದ ದಿನಕ್ಕೆ ಏನಂತಂದ್ ಹೇಳಿದ್ರೆ ನಂಗೆ ರೊಕ್ಕ ಜಾಸ್ತಿ ಆಗ್ಯಾವ ಅಂತಂದ್ ಹೇಳಿ ಗರ್ವ ಬಂತು ಅಂತಂದ್ ಹೇಳಿದ್ರೆ ಪಕ್ಕ ಭಿಕ್ಷೆ ಬಿಡಾಕತ್ತ. ಸೊ ಮೊದಲು ಕಲೀರಿ. ನೀ ಎಷ್ಟು ಕಲಿತಿ ಅಷ್ಟು ನಿನ್ಗೆ ಒಳ್ಳೇದಲ್ಲ. ನೀ ಕಲ್ತಿ ಅಂತಂದ್ ಹೇಳಿದ್ರೆ ನಿಂಗೆ ಒಳ್ಳೇದಾಗತ್ತ. ನೆಕ್ಸ್ಟ್ ಎಂತ ಬೇಕಂತ ಪ್ರಾಬ್ಲಮ್ಸ್ ಬಂದ್ರೆ ನೀ ಸಾಲ್ವ್ ಮಾಡ್ತಿ. ಈಗ ಈಸಿ ಇರೋದು ಸಾಲ್ವ್ ಮಾಡಕತ್ತಿ. ನೆಕ್ಸ್ಟ್ ಇದನ್ನ ಅರ್ಥ ಮಾಡ್ಕೊಂಡೆ ಅಂತಂದ್ ಹೇಳಿದ್ರೆ ಟಫ್ ಇರೋದು ಸಾಲ್ವ್ ಮಾಡ್ತಿ. ಇದಕ್ಕ ನೀನ್ ಗರ್ವ ತೋರಿಸಿದೆ ಅಂತಂದ್ ಹೇಳಿದ್ರೆ ನಿನಗೆ ಇದು ಅರ್ಥ ಆಗಂಗಿಲ್ಲ. ಇವಾಗ ಈಗ ಬಂದಾಗ ನಿಮ್ನ ಏನ್ ಮಾಡತ್ತಂತಂದ್ ಹೇಳಿದ್ರೆ ಎಬಿಸಿ ಹೋಗಿತೈತಿ. ಅವಾಗ ಎಷ್ಟು ಮಾರ್ಕ್ಸ್ ಹೋಗ್ತಾವ? ನಮ್ಮ 6 ಮಾರ್ಕ್ಸ್ ಹೋಗ್ತಾವ. ಸೊ ಅದಕ್ಕೆ ನಾನು ಫುಲ್ ಡೀಟೇಲ್ ಆಗಿ ಹೇಳ್ತೇನೆ. ನಿಮ್ಗೆ ಈ ರೀತಿಯಾಗಿ ಯಾವ ಕೋಚಿಂಗ್ ಸೆಂಟರ್ದಾಗೂ ಹೇಳ್ಕೊಡಂಗಿಲ್ಲ. ನಾನು ಕ್ಲಿಯರ್ ಆಗಿ ಹೇಳ್ತಿದ್ದೆ, ಈ ರೀತಿಯಾಗಿ ಯಾವ ಕೋಚಿಂಗ್ ಸೆಂಟರ್ದಾಗೂ ಹೇಳ್ಕೊಡಂಗಿಲ್ಲ. ನೆಕ್ಸ್ಟ್ ಕ್ವಶನ್ ನೋಡ್ರಿ, ಈಸಿ ಐತಿ. ಕೂಡಿ ಸಾಲ್ವ್ ಮಾಡೋಣ. ಈಸಿ ಐತಿ. ಇದ್ರೊಳಗೆ ಏನು ಬ್ರಕೆಟ್ಗಳಿಲ್ಲ. ಕೂಡಿ ಸಾಲ್ವ್ ಮಾಡೋಣ. ಫಸ್ಟ್ ನಾವ್ ಏನಂತಂದ್ ಹೇಳಿದ್ರೆ ಡಿವೈಡೆಡ್ ಬೈ ಸಾಲ್ವ್ ಮಾಡ್ಕೋಬೇಕು. ಇದನ್ನ ಸಾಲ್ವ್ ಮಾಡ್ಕೊಂಡ್ ಹೇಳ್ರಿ ಎಷ್ಟು ಬರುತ್ತೆ ನೋಡ್ರಿ. 5 ಪ್ಲಸ್ ಇಂಟು 4 ಮೈನಸ್ 8 ಹಿಂಗ ಬರ್ಕೊಂಡೆ. ಡಿವೈಡೆಡ್ ಬೈ ಸಾಲ್ವ್ ಮಾಡ್ಕೊಂಡ್ರೆ ಎಷ್ಟು ಬರುತ್ತೆ? 15 ಡಿವೈಡೆಡ್ ಮಾಡಿದ್ರೆ ಎಷ್ಟು? 5 ಬಂತು. ನೆಕ್ಸ್ಟ್ ಮಲ್ಟಿಪ್ಲಿಕೇಶನ್ ಮಾಡ್ಬೇಕಲ್ಲ, ಇದನ್ನ ಮಾಡ್ಕೊಡ್ರಿ ಎಷ್ಟು ಬರುತ್ತೆ ನೋಡ್ರಿ ಆನ್ಸರ್. ಎಷ್ಟು ಬರುತ್ತೆ? ಸ್ಪೀಡ್ ಆಗಿ ಹೇಳ್ಬೇಕು. 20 ಬಂತು. ನೆಕ್ಸ್ಟ್ ಯಾವ್ದು ಮಾಡ್ಬೇಕು ಸರ್? ಪ್ಲಸ್ ಮಾಡ್ಬೇಕ್ರಿ. ಇದನ್ನ ಸಾಲ್ವ್ ಮಾಡಿದಾಗ ಎಷ್ಟು ಬರುತ್ತೆ ನೋಡ್ರಿ. ಅದು ಈಸಿನ ಇರ್ಲಿ ಹೆಂಗ ಇರ್ಲಿ. 25 ಬಂತು. ಮೈನಸ್ 8. 25ರಾಗ 8 ಕಳೆದ್ರೆ ಎಷ್ಟ? 17 ಬಂತು. ವೆರಿ ಗುಡ್, ವೆರಿ ಗುಡ್. ಸೊ ಆನ್ಸರ್ ನಮ್ಗೆ ಎಷ್ಟು ಬರುತ್ತೆ ಅಂತಂದ್ ಹೇಳಿದ್ರೆ 17 ಬರುತ್ತೆ. ಇದೇನೋ ಬ್ಯಾರೆ ಐತೆ. ಈ ತರ ಕ್ವಶನ್ಸ್ ಗಳು ಬರಂಗಿಲ್ಲ. ಇಲ್ಲಿ ನೋಡ್ರಿ, ಎ ಅಂತಂದ್ ಹೇಳಿದ್ರೆ ಹಿಂಗೈತಿ, ಬಿ ಅಂತಂದ್ ಹೇಳಿದ್ರೆ ಹಿಂಗೈತೆ. ಎ ಮೈನಸ್ ಬಿ ಕಂಡಿಡಿ ಅಂತಂದ್ ಹೇಳಿ ಎಲ್ಲ ಮಿಸ್ ಆಗಿ ಬಂದೈತಿ. ನಾನು ಹಾಕಿದ್ದೇನೆ ಇದನ್ನ. ಎ ಮೈನಸ್ ಬಿ ಬರಿಬೇಕು. ಇವಾಗ ಎ ಮೈನಸ್ ಬಿ ಹೆಂಗ್ ಬರಿತೀರಿ? ಎ ಜಾಗದಾಗ ಇದನ್ನ ಬರೀರಿ. 10 ಪ್ಲಸ್ 5 ಇಂಟು 2. ಆಮೇಲೆ ಮೈನಸ್ ಬಿ ಜಾಗದಾಗ ಇದನ್ನ ಬರಿಬೇಕು. ಏನ್ ಬರುತ್ತೆ ನೋಡ್ರಿ. ಅಥವಾ ಹಿಂಗ್ ಮಾಡ್ರಿ, ಈ ಗೋಳಕ ಹೋಗಕ್ ಹೋಗ್ಬೇಡ್ರಿ. ಫಸ್ಟ್ ಎ ಎಷ್ಟು ಬರುತ್ತೆ ಹೇಳ್ರಿ. ಎ ಸಾಲ್ವ್ ಮಾಡ್ಕೊಂಡಾಗ ಎಷ್ಟು ಬರುತ್ತೆ ಹೇಳ್ರಿ. ಆಮೇಲೆ ಬಿ ಸಾಲ್ವ್ ಮಾಡ್ಕೊಂಡಾಗ ಎಷ್ಟು ಬರುತ್ತೆ ಹೇಳ್ರಿ. ಎ ಸಾಲ್ವ್ ಮಾಡ್ಕೊಂಡಾಗ ಎಷ್ಟು ಬರುತ್ತಾ? 10
ಪ್ಲಸ್ 5 ಇಂಟು 2 ನೀವು ಶಾನೆ ಹಾಕಿ ಹೋಗ್ಬೇಡ್ರು ಅಂತಂದು ಹೇಳ ನಿಮಗೆ. ನಮ್ಗೆ ಎಲ್ಲ ಆನ್ಸರ್ ನೋಡ್ಯಾನ ನಿಮ್ಮದು. ಯಾವ್ದು ಫಸ್ಟ್ ಮಾಡ್ಬೇಕ? ಪ್ಲಸ್ ಮಾಡ್ಬೇಕಲ್ಲ ಅಥವಾ ಇಂಟು ಮಾಡ್ಬೇಕಾ? ಹಾ, ಮಲ್ಟಿಪ್ಲಿಕೇಶನ್ ಮಾಡ್ರಾಗ ಎಷ್ಟು ಬರುತ್ತೆ? 10 ಪ್ಲಸ್ 5 2 10. ಆನ್ಸರ್ ಎಷ್ಟು ಬರುತ್ತೆ ಅಂದ್ರೆ 20 ಬರುತ್ತೆ. ನಿಮ್ಗೆ ಯಾವ ಹೇಳ್ದ 30 ಅಂತಂದ್ ಹಾಕ್ಯಾರಿ. ನೆಕ್ಸ್ಟ್ ನೋಡ್ರಿ, ಬಿ ಸಾಲ್ವ್ ಮಾಡ್ರೆ ಎಷ್ಟು ಬರುತ್ತೆ? 10 ಪ್ಲಸ್ 5 ಇಂಟು 2 ಅಂತಂದೈತೆ. ಮೊದಲು ಬ್ರಕೆಟ್ ನ ಸಾಲ್ವ್ ಮಾಡ್ಕೋಬೇಕು. ಎಷ್ಟಾಯ್ತು? 15 ಆಯ್ತು. ಸೊ ಇಂಟು 2 ಅಂದ್ರ 30 ಬಂತು. ಸೊ ಇವಾಗ ಏನಂತಂದ್ ಹೇಳಿದ್ರೆ ಎ ವ್ಯಾಲ್ಯೂ ಎಷ್ಟೈತಿ? 20 ಐತಿ. ಬಿ ವ್ಯಾಲ್ಯೂ ಎಷ್ಟೈತಿ? 30 ಐತಿ. 20ರಾಗ 30 ಕಳಿಬೇಕು, ಅಥವಾ 20ರಾಗ 30 ಕಳಿಬೇಕು. ಕಳೀರಿ ಸರ್. 20ರಾಗ 30 ಕಳೆದ್ರೆ ನಾರ್ಮಲ್ ಆಗಿ ಕಳೀರಿ. ಎಷ್ಟು ಬಂತು? 10 ಬಂತು. ಸೊ ದೊಡ್ಡ ಸಂಖ್ಯೆ ಹಿಂದ್ಗಡೆ ಯಾವ್ದೈತ್ರಿ ವ್ಯಾಲ್ಯೂ? ದೊಡ್ಡ ಸಂಖ್ಯೆ ಹಿಂದ್ಗಡೆ ವ್ಯಾಲ್ಯೂ ಯಾವ್ದೈತೆ? ಚಿಹ್ನೆ ಯಾವ್ದೈತೆ? ಸಾರಿ, ಚಿಹ್ನೆ ಯಾವ್ದೈತೆ? ಸೊ ದೊಡ್ಡ ಸಂಖ್ಯೆ ಹಿಂದೆ ಚಿಹ್ನೆ ಯಾವ್ದೈತೆ ಅಂತಂದ್ರೆ ಮೈನಸ್ ಐತೆ. ಅಂದ್ರೆ ನಮ್ದು ಆನ್ಸರ್ ಎಷ್ಟು ಬರುತ್ತೆ ಅಂದ್ರೆ -10 ಬರುತ್ತೆ. ಗುಡ್. ಸಾಲ್ವ್ ಮಾಡ್ರಿ. ಲಾಸ್ಟ್ ಕ್ವಶನ್. ಸೊ ಉಳಿದಿದ್ದೆಲ್ಲ ಏನಂತಂದ್ ಹೇಳಿದ್ರೆ ಮತ್ ನಾ ಕ್ವಶನ್ಸ್ ಗಳನ್ನ ಹಾಕಿರ್ತಾನೆ ನಿನ್ನೆ ತರ. ಇವತ್ತಿಗೆ ಸಾಕಿಷ್ಟ. ಇದು ಲಾಸ್ಟ್ ಟಫ್ ಕ್ವಶನ್. ಇನ್ನು ಉಳಿದಿದ್ದೆಲ್ಲ ಮತ್ತೆ ಈಸಿ ಅದಾವು. ವಿಡಿಯೋ ನೋಡ್ಬಿಟ್ಟು ಅದನ್ನ ನೀವು ಸಾಲ್ವ್ ಮಾಡಿ ಹಾಕ್ಬೇಕು ನಾಳೆಗಂದ್ರ. ನಾಳೆ ಸಾಯಂಕಾಲ SSC ಕ್ವಶನ್ ಪೇಪರ್ಸ್ ಅಲ್ಲಿ ಏನೇನ್ ಕ್ವಶನ್ ಕೇಳಿದಾನ ಅವುಗಳನ್ನ ತಗೊಂಡ್ ಬಂದ್ಬಿಟ್ಟು ಸಾಲ್ವ್ ಮಾಡೋಣ. ಸಾಲ್ವ್ ಮಾಡ್ರಿ. ಇಲ್ಲಿ ನೋಡ್ರಿ, ಫಸ್ಟ್ ಇದನ್ನೆಲ್ಲಾ ನೋಡಿದ ತಕ್ಷಣ ಸರ್ ಒಂದು ಬ್ರಕೆಟ್ ಐತ್ರಿ. ಆ ಒಂದು ಬ್ರಕೆಟ್ ನ ಏನಪ್ಪಾ ಅಂತಂದ್ ಹೇಳಿದ್ರೆ ಸೈಡ್ ಬರ್ಕೋಬೇಕು ನಾವು. ಆ ಬ್ರಕೆಟ್ ನ ಏನಂತಂದ್ರೆ ಸೈಡ್ ಬರ್ಕೋಬೇಕು. ಸೈಡ್ ಬರ್ಕೋತೀನಿ ನೋಡ್ರಿ. 9, ಆ ಬ್ರಕೆಟ್ ಒಳಗಡೆ ಏನೈತೆ? 5 ಪ್ಲಸ್ 5 ಪ್ಲಸ್ 4 ಅಂತಂದೈತೆ. ಈಗ ನೋಡ್ರಿ, ಇದ್ರಲ್ಲಿ ಎಲ್ಲಾ ಚಿಹ್ನೆಗಳು ಏನಂತ ಅಂತಂದ್ ಹೇಳಿದ್ರೆ ಪ್ಲಸ್ ಇದಾವ. ಎಲ್ಲಾದ್ರೂ ಪ್ಲಸ್ ಇದಾವ. ಪ್ಲಸ್ ಮೈನಸ್ ಇಂಟು ಇತ್ತಂತ ಹೇಳಿದ್ರೆ ಮತ್ತೆ ಅಲ್ಲಿ ಚೆಕ್ ಮಾಡ್ಬೇಕು ನಾವು ಯಾವ್ದು ಫಸ್ಟ್ ಮಾಡ್ಬೇಕಂತ ಹೇಳಿ. ಬಟ್ ಅದ್ರ ಇಲ್ಲೆಲ್ಲ ಪ್ಲಸ್ ಇದಾವ. ಕೂಡ್ಸ್ಕೊಂಡ್ಬಿಡ್ರಿ. 9 5 14. 14 ಪ್ಲಸ್ 5 ಎಷ್ಟು? 19. 19 4 ಪ್ಲಸ್ ಎಷ್ಟು? ವೆರಿ ಗುಡ್, 23 ಅಂತ ಬಂತು. ಇದನ್ನ ಸಾಲ್ವ್ ಮಾಡ್ಕೊಂಡಾಗ ನಂಗೆ 23 ಬರುತ್ತೆ. ಇನ್ನು ಉಳಿದಿದ್ದೆಲ್ಲ ಬೈತೇನೆ ನೋಡ್ರಿ. 44 ಪ್ಲಸ್ 67 ಮೈನಸ್ 32. ಇದನ್ನ ಡಿವೈಡೆಡ್ ಬೈ 4 ಅಂತ ಹಿಂಗ್ ಬರ್ಕೊಂಡೆ. ಆಮೇಲೆ ಪ್ಲಸ್ ಇದನ್ನ ಸಾಲ್ವ್ ಮಾಡಿದಾಗ ನಂಗೆ ಎಷ್ಟು ಬಂದೈತಿ? 23 ಅಂತಂದ್ ಬಂದೈತೆ. -4 ಇಂಟು 12. ಅದಾದ ನಂತರ ಈ ಡಿವೈಡೆಡ್ ಬೈ ನ ಮತ್ ನಾ ಕೆಳಗಡೆ ಬರ್ಕೊಂತೀನಿ. ಆಮೇಲೆ -30, ಆಮೇಲೆ ಕೆಳಗಡೆ ಬರ್ಕೊಂತೀನಿ ಡಿವೈಡೆಡ್ ಬೈ 5 ನ. ಸೊ ಇವಾಗ ಬ್ರಕೆಟ್ ಅಂತೂ ಯಾವ್ದು ಇಲ್ಲ. ಈಗ ನಾ ಯಾವ್ದು ಮಾಡ್ಬೇಕು? ಫಸ್ಟ್ ಗೆ ಇನ್ನೇನು ಬ್ರಕೆಟ್ ಅಂತ ಏನಿಲ್ಲ. ಪ್ಲಸ್ ಡಿವೈಡೆಡ್ ಬೈ ಮಾಡ್ಬೇಕು, ಆಮೇಲೆ ಇಂಟು ಮಾಡ್ಬೇಕು, ಆಮೇಲೆ ಪ್ಲಸ್ ಮಾಡ್ಬೇಕು, ಲಾಸ್ಟ್ ಮೈನಸ್ ಮಾಡ್ಬೇಕು. ಈಗ ನಾನು ಡಿವೈಡೆಡ್ ಬೈ ಏನೈತಲ್ಲ ಅದ್ ಮಾಡ್ಕೋಬೇಕಲ್ಲ. ಹಾ, ಅವ್ ಯಾವ ಮಲ್ಟಿಪ್ಲಿಕೇಶನ್ ಅಂತ ನಾವು ಇದೀಗ ನಾವು ಡಿವೈಡೆಡ್ ಬೈ ಮಾಡ್ಬೇಕು. ಡಿವೈಡೆಡ್ ಬೈ ಮಾಡ್ರಿ. ಸೊ ಫಸ್ಟ್ ಒನ್ ಡಿವೈಡೆಡ್ ಬೈ ಮಾಡಿದ್ರೆ ಎಷ್ಟು ಆನ್ಸರ್ ಬರುತ್ತೆ ಹೇಳ್ರಿ? ಫಸ್ಟ್ ಒನ್ ಡಿವೈಡೆಡ್ ಬೈ ಮಾಡ್ರಿ. ನಾ ಹಂಗ ಬರ್ಕೋತೀನಿ, ಉಳಿದಿದ್ದಿಲ್ಲ. 44 ಪ್ಲಸ್ 67 ಮೈನಸ್. ಸೊ ಇದನ್ನ ಡಿವೈಡೆಡ್ ಮಾಡ್ರೆ 8 ಬರುತ್ತಾ? 4 8 32. ಕರೆಕ್ಟ್. 4 1 4 8. ನೆಕ್ಸ್ಟ್ ಉಳಿದಿದ್ದೆಲ್ಲ ಹಂಗ ಬರ್ಕೊಂತೀನಿ. ಪ್ಲಸ್ 23 ಮೈನಸ್ 4. ಸೊ ನೆಕ್ಸ್ಟ್ ಒನ್ ಡಿವೈಡೆಡ್ ಬೈ ಮಾಡ್ರೆ ಎಷ್ಟು ಬರುತ್ತೆ ನೋಡ್ರಿ? ವೆರಿ ಗುಡ್. 6 1 6 2 2 ಅಂತಂದ್ ಬಂತು. ಮೈನಸ್ ನೆಕ್ಸ್ಟ್ ಒನ್ ಡಿವೈಡೆಡ್ ಬೈ ಮಾಡ್ರಿ. ಇದನ್ನ 5 1 5 6. ವೆರಿ ಗುಡ್. ಇನ್ನು ನೆಕ್ಸ್ಟ್ ಏನ್ ಮಾಡ್ಬೇಕು ನಾನು? ನೆಕ್ಸ್ಟ್ ಏನ್ ಮಾಡ್ಬೇಕಂತಂದ್ ಹೇಳಿದ್ರೆ ನೆಕ್ಸ್ಟ್ ಯಾವ ಚಿಹ್ನೆಯನ್ನ ಮಾಡ್ಬೇಕು? ಡಿವೈಡೆಡ್ ಬೈ ಅಂತೂ ಮುಗೀತು. ನೆಕ್ಸ್ಟ್ ಮಲ್ಟಿಪ್ಲಿಕೇಶನ್ ಮಾಡ್ಬೇಕು. ಎಲ್ಲೆಲ್ಲಿದಾವ ಮಲ್ಟಿಪ್ಲಿಕೇಶನ್? ಸರ್ ಇದು ಒಂದೈತ್ರಿ, ಅದೊಂದ ಮಾಡ್ರಿ. ಉಳಿದಿದ್ದೆಲ್ಲ ಹಂಗ ಬರ್ಕೊಡ್ರಿ. 44 ಪ್ಲಸ್ 67 ಮೈನಸ್ 8 ಪ್ಲಸ್ 23 ಮೈನಸ್ 4 2 ಎಷ್ಟಾಗತ್ತ? 8 ಆಗತ್ತ. ಮೈನಸ್ 6. ಗುಡ್. ಈಗ ನೆಕ್ಸ್ಟ್ ಏನ್ ಮಾಡ್ಕೋಬೇಕು ನಾವು? ಸರ್ ಪ್ಲಸ್ ಮಾಡ್ಕೋಬೇಕು. ಪ್ಲಸ್ ಎಲ್ಲೆಲ್ಲಿದಾವ? ಇಲ್ಲಿ ನೋಡ್ರಿ, ಪ್ಲಸ್ ಚಿಹ್ನೆ ಇಲ್ಲೊಂದೈತೆ, ಆಮೇಲೆ ಇಲ್ಲೊಂದೈತೆ. ಅಷ್ಟೇ ಅಲ್ಲ? ಪ್ಲಸ್ ಚಿಹ್ನೆ ಇಲ್ಲೊಂದೈತೆ, ಅದಾದ ನಂತರ ಇಲ್ಲೊಂದೈತೆ. ಪ್ಲಸ್ ಚಿಹ್ನೆ ಮಾಡ್ಕೊಡ್ರಿ. ಹೆಂಗ್ ಮಾಡ್ಕೋತೀರಿ? ಸರ್ ಎಲ್ಲಾ ಪ್ಲಸ್ ಗಳನ್ನ ಕೂಡಿಸ್ಬೇಕಿಲ್ಲ. ಇದ್ರ ಹಿಂದೆನೂ ಪ್ಲಸ್ ಇರುತ್ತೆ. ಎಲ್ಲಾ ಪ್ಲಸ್ ಗಳನ್ನ ಮಾತ್ರ ಕೂಡಿಸ್ಬೇಕು. ಈ -8 ನ ಇಲ್ಲಿ ಕೂಡ್ಸೋಂಗಿಲ್ಲ. ಇದನ್ನ ಇಲ್ಲಿ ಏನ್ ಬರತ್ತಂತಂದ್ ಹೇಳಿದ್ರೆ ಕರೆಕ್ಟ್ ಆಗಿ ಬರ್ಕೋತೀವಿ ನೋಡ್ರಿ. ಪ್ಲಸ್ ಚಿಹ್ನೆ ಯಾವ್ದೈತಿ? ಇಲ್ಲಿ ಪ್ಲಸ್ 23 ಐತ್ರಿ. 23 ಸೈಡ್ ತಗೊಳ್ರಿ. ಅದಾದ ನಂತರ 67 ಐತ್ರಿ, ಸೈಡ್ ತಗೊಳ್ರಿ. ಆಮೇಲೆ 44 ಹಿಂದೆ ಪ್ಲಸ್ ಐತೆ. ಇದನ್ನೆಲ್ಲ ಕೂಡಿಸಿದಾಗ ಎಷ್ಟು ಬರುತ್ತೆ? 7 3 10 14. 6 4 10 11 2 13 134 ಬರುತ್ತೆ. ಕರೆಕ್ಟಾ? ಎಲ್ಲಾ ಸಾಲ್ವ್ ಮಾಡ್ಕೊಂಡಾಗ 134 ಬಂತು. ಇನ್ನೇನ್ ಉಳಿತು? -8 ಉಳಿತು. ನೆಕ್ಸ್ಟ್ ಏನ್ ಉಳಿತು? -8 ಉಳಿತು.
ನೆಕ್ಸ್ಟ್ ಏನ್ ಉಳಿತು -4 6 ಉಳಿತು. ಕ್ಲಿಯರ್? ಈಗೆಲ್ಲ ಮೈನಸ್ ಮಾಡ್ಕೊಳ್ರಿ. ಫಸ್ಟ್ ಇದನ್ನ ಮಾಡ್ಕೊಳ್ರಿ. 134ರಾಗ 8 ಕಳೆದ್ರೆ ಎಷ್ಟು? 134ರಾಗ 8 ಕಳೆದ್ರೆ ಎಷ್ಟು? 134ರಲ್ಲಿ 126. 126 -8 -6 ಮತ್ 126ರಾಗ -8 ಕಳೀರಿ 118. 118ರಾಗ 6 ಕಳೀರಿ 112. ಸೊ ಆಪ್ಷನ್ ಎ ಕರೆಕ್ಟ್ ಆಗುತ್ತೆ. ಕ್ಲಿಯರ್? ಹೆಂಗ್ ಮಾಡ್ಕೊಳ್ಳೋದು ಅಂತಂದೇಳಿ ಎಸ್ ಈ ರೀತಿಯಾಗಿ ಏನಂತಂದ ಹೇಳಿದ್ರೆ ಕ್ವಶನ್ ಇನ್ನು ಉಳಿದಿದ್ದು ನಾನು ನಿಮ್ಗೆ ಹೋಮ್ವರ್ಕ್ ಕೊಡ್ತೀನಿ. ಎಸ್ ನೆಕ್ಸ್ಟ್ ನೋಡ್ರಿ 12ನೇ ಕ್ವಶನ್. ಸೊ ಇದನ್ನ ಸಾಲ್ವ್ ಮಾಡ್ರಿ. ಸಾಲ್ವ್ ಮಾಡಿದ ನಂತರ ಆನ್ಸರ್ ಯಾವ್ದು ಬರುತ್ತೆ ನೋಡ್ರಿ, ಆನ್ಸರ್ ಅನ್ನ ಹಾಕ್ರಿ. ಆಪ್ಷನ್ ಎ ಎಲ್ಲ ಬೇಡ, ಆನ್ಸರ್ ಏನಂತಂದ್ ಹಾಕ್ರಿ. ಅದಾದ ನಂತರ ನೆಕ್ಸ್ಟ್ ಒಂದ್ ನೋಡ್ರಿ, ಇದ್ರದ್ದು 13ನೇ ಕ್ವಶನ್ ಆನ್ಸರ್ ಏನ್ ಬರುತ್ತೆ ನೋಡ್ರಿ, ಅದು ಆನ್ಸರ್ ಅನ್ನ ಹಾಕ್ರಿ. ಅದಾದ ನಂತರ ನೆಕ್ಸ್ಟ್ ನೋಡ್ರಿ 14ನೇದು. ಇಲ್ಲಿ ಪರ್ಸೆಂಟೇಜು 25% ಆಫ್ ಅಂತಂದ್ ಐತೆ. ಇದನ್ನ ಹೆಂಗ್ ಬರ್ಕೋತೀವಿ ನೋಡ್ರಿ, 25% ಅಂತಂದ್ ಹೇಳಿದ್ರೆ 25 ಡಿವೈಡೆಡ್ ಬೈ 100 ಅಂತ ಬರ್ಕೊಂಡು ಆಫ್ ಅಂತಂದ್ ಬರ್ಕೊಂಡು 80 ಅಂತ ಬರ್ಕೊಂಡು ಈ ತರ ಮಾಡ್ಕೋಬೇಕು ಫಸ್ಟ್ಗೆ. ಆಮೇಲೆ ನೆಕ್ಸ್ಟ್ ಬೋರ್ಡ್ ಮಾಸ್ ರೂಲ್ ಅನ್ನ ಹಾಕೋಬೇಕು. ಸೊ ಇಲ್ಲಿ ಆಫ್ ಅಂತಂದ್ ಹೇಳಿ ಬರುತ್ತೆ, ಅದನ್ನ ಹೆಂಗ್ ಸಾಲ್ವ್ ಮಾಡ್ಕೋತೀರಿ ನೋಡ್ರಿ. ಅದಾದ ನಂತರ ನೆಕ್ಸ್ಟ್ ನೋಡ್ರಿ 15ನೇ ಕ್ವಶನ್ ಆನ್ಸರ್ ನೋಡ್ರಿ, ಈಸಿ ಐತೆ, ಸಾಲ್ವ್ ಮಾಡಿ ಹಾಕ್ಬಹುದು. ಆಮೇಲೆ ನೆಕ್ಸ್ಟ್ ನೋಡ್ರಿ 16ನೇ ಕ್ವಶನ್ ಆನ್ಸರ್ ಎಷ್ಟು ಬರುತ್ತೆ ನೋಡ್ರಿ. ಆಮೇಲೆ 17ನೇದು. ಸೊ ಇಲ್ಲೇನಂತಂದ್ ಹೇಳಿದ್ರೆ ಕ್ವಶನ್ ಮಾರ್ಕ್ ಹಾಕಿದ್ರಿ, ಇದನ್ನ ಬಿಟ್ಬಿಡ್ರಿ. ಇದನ್ನೆಲ್ಲ ಸಾಲ್ವ್ ಮಾಡಿದ್ರೆ ಆನ್ಸರ್ ಎಷ್ಟು ಬರುತ್ತೆ ನೋಡ್ರಿ. ನೆಕ್ಸ್ಟ್ 18ನೇ ಕ್ವಶನ್ ಆನ್ಸರ್ ನೋಡ್ರಿ. ಆಮೇಲೆ 19ನೇ ಕ್ವಶನ್ ಆನ್ಸರ್, ಆಮೇಲೆ 20ನೇ ಕ್ವಶನ್ ಆನ್ಸರ್. ಸೊ ಸಾಲ್ವ್ ಮಾಡಿ ಏನಂತಂದ್ ಹೇಳಿದ್ರೆ ಕಮೆಂಟ್ಸ್ ಗಳನ್ನ ಹಾಕ್ರಿ. ಇದು ನಿಮಗ್ ಸಾಲ್ವ್ ಮಾಡಕ ನಾಳೆಗೆ ಏನಂತಂದ್ ಹೇಳಿದ್ರೆ ಇದ್ರದ್ದು ಪಾರ್ಟ್ 2 ಬರುತ್ತೆ. ಯಾಕಂತಂದ್ ಹೇಳಿದ್ರೆ ಇಲ್ಲಿವರೆಗೂ ನಾವು ಬೇಸಿಕ್ ಕ್ವಶನ್ಸ್ ಗಳನ್ನ ಸಾಲ್ವ್ ಮಾಡ್ಕೊಂಡ್ವಿ. ಇನ್ನು ನೆಕ್ಸ್ಟ್ ಏನೈತಲ್ಲ SSC GD ಒಳಗಡೆ ಆಮೇಲೆ SSC MTS ಒಳಗಡೆ ಏನೇನ್ ಕ್ವಶನ್ಸ್ ಗಳನ್ನ ಕೇಳಿದಾರೆ ಅದನ್ನೆಲ್ಲ ಸಾಲ್ವ್ ಮಾಡೋಣ. ಸೊ ನೆಕ್ಸ್ಟ್ ಕ್ಲಾಸ್ ಅಲ್ಲಿ ಸಿಗೋಣ. ಜೈ ಹಿಂದ್.